ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಎಂಬುವರು ಸಾವನ್ನಪ್ಪಿದ್ದಾರೆ. ಯಾರ ಗುಂಡೇಟಿಗೆ ರಾಜಶೇಖರ್ ಬಲಿಯಾಗಿದ್ದಾರೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ಯಾವ ಭಾಗದಿಂದ ಆ ಬುಲೆಟ್ ಬಂತು, ಯಾರು ಆ ಬುಲೆಟ್ ಫೈರ್ ಮಾಡಿದ್ದು, ಈ ಬಗ್ಗೆ ತನಿಖೆಗೆ ಬಳ್ಳಾರಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸದ್ಯ ಪೊಲೀಸರಿಗೂ ಕೂಡ ಸರಿಯಾದ ರೀತಿ ಮಾಹಿತಿಗಳು ಸಿಗ್ತಾ ಇಲ್ಲ. ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಸಂಗ್ರಹಣೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಬುಲೆಟ್ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲರೂ ಗಾಳಿಯಲ್ಲಿ ಫೈರಿಂಗ್ ಮಾಡ್ತಾ ಇದ್ವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದೆಡೆ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇನಿದ್ದಾರೆ, ಗನ್ಮ್ಯಾನ್ಗಳೇನಿದ್ರು, ಅವರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ರು. ಮತ್ತೊಂದೆಡೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ರಂತೆ. ಹಾಗಾದ್ರೆ ಆ ಯುವಕನ ಮೇಲೆ ಗುಂಡು ಹಾರಿಸಿದ್ದು ಯಾರು? ಹಾಗಾದ್ರೆ ಈ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ. ಸದ್ಯ ಪೊಲೀಸರಿಗೆ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಸರಿಯಾಗಿರೋ ನಿಖರವಾಗಿರೋ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಯುವಕ ಯಾರದ್ದೋ ಮಾತು ಕೇಳಿಕೊಂಡು ಬ್ಯಾನರ್ ಕಟ್ಟೋದಕ್ಕೆ ಬಂದಂತಹ ಒಬ್ಬ ಯುವಕ ಕೆಲವರ ರಾಜಕೀಯ ಹಿತಾಸಕ್ತಿಗಳಿಗೆ, ಕೆಲವರ ರಾಜಕೀಯ ಪ್ರತಿಷ್ಠೆಗಳಿಗೆ ಬಲಿಯಾಗಿದ್ದಾನೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಹಜವಾಗಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈಗ ಯಾರಿಂದ ಈ ಗೊಂದಲ ಉಂಟಾಯಿತು, ಯಾರಿಂದ ಈ ಗಲಭೆ ಆರಂಭ ಆಯಿತು, ಕಲ್ಲು ತೂರಾಟ ಮೊದಲಿಗೆ ಮಾಡಿದ್ ಯಾರು, ಜೊತೆಗೆ ಯಾರ್ಯಾರು ಕಲ್ಲು ತೂರಾಟ ಮಾಡ್ತಾ ಇದ್ರು, ಕೈಯಲ್ಲಿ ಬಾಟಲ್ ಹಿಡ್ಕೊಂಡು ಯಾರ್ಯಾರು ಬಾಟಲ್ಗಳನ್ನ ತೂರಾಟ ಮಾಡ್ತಾ ಇದ್ರು, ಯಾರು ಖಾರದ ಪುಡಿಯನ್ನ ಏರಿಸ್ತಾ ಇದ್ರು, ಯಾರ್ಯಾರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಹಲ್ಲೆ ಮಾಡ್ತಾ ಇದ್ರು, ಅವರೆಲ್ಲರನ್ನ ಐಡೆಂಟಿಫೈ ಮಾಡೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಆದರೆ ರಾಜಶೇಖರ್ ಅನ್ನುವಂತಹ ಯುವಕ ಏನ್ ಸಾವನ್ನಪ್ಪಿದ್ದಾನೆ, ಆತನ ಮೇಲೆ ಹಾರಿಸಿದ್ದಂತಹ ಗುಂಡು ಯಾರದ್ದು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ನಿನ್ನೆ ರಾತ್ರಿ ಯಾವಾಗ ಫೈರಿಂಗ್ ಆಯಿತು, ಅದಾದ ಬಳಿಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆ ಬುಲೆಟ್ಗಳ ಮೇಲೆ ಇರುವಂತಹ ಕೇಸಿಂಗ್ ಏನಿರುತ್ತೆ, ಶೆಲ್ ಅಂತ ನಾವೇನು ಕರಿತೀವಿ, ಆ ಶೆಲ್ ಅನ್ನ ತೋರಿಸ್ತಾ ಇದ್ರು. ಇದೇ ಬುಲೆಟ್ ಫೈರ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಡ್ತಾ ಇದ್ರು. ಹೀಗಾಗಿ ಆ ಬುಲೆಟ್ಗೆ ಅವರ ಬಾಡಿಯಲ್ಲಿ ಹೊಕ್ಕಿರುವಂತಹ ಬುಲೆಟ್ ಏನಿದೆ, ಆ ಬುಲೆಟ್ ಯಾವ ಗನ್ನಿಂದ ಫೈರ್ ಆಗಿರುವಂಥದ್ದು, ಅದರ ಶೆಲ್ ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಫ್ಎಸ್ಎಲ್ ತಜ್ಞರು ವರದಿ ಕೊಟ್ಟ ನಂತರ ಮಾಹಿತಿಗಳು ಲಭ್ಯ ಆಗುತ್ತೆ. ಇನ್ನು ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈಗ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಆ ಗುಂಡು ಹಾರಿ ಬಂದಿದ್ದು ಎಲ್ಲಿಂದಪ್ಪ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಏನು ಭರತ್ ರೆಡ್ಡಿ ಅವರು ಏನಿದ್ದಾರೆ, ಶಾಸಕ ಅವರ ಆಪ್ತ ಏನಿದ್ದಾನೆ ಸತೀಶ್ ರೆಡ್ಡಿ, ಅವರ ಅಂಗರಕ್ಷಕರು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಹಾಗಾದ್ರೆ ನೇರವಾಗಿ ಫೈರಿಂಗ್ ಮಾಡಿದ್ ಯಾರು, ಈ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗಿದ್ದಾವ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂತ ಈ ಗಲಾಟೆ ಏನಿದೆಯಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಈಗ ಕಳೆದುಕೊಂಡಿದೆ. ರಾಜಶೇಖರ್ ಕೂಡ ಈ ಗಲಾಟೆ ಏನಾಯ್ತು, ಈ ಗಲಾಟೆಯಲ್ಲಿ ಅವನು ಸಹ ಭಾಗಿಯಾಗಿದ್ದ. ಇಲ್ಲೇ ಅಂದ್ರೆ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದಾಗಿದೆ. ಇಲ್ಲಿ ರಾಜಶೇಖರ್ ಕೂಡ ಇಲ್ಲೇ ಆತನಿಗೆ ಗುಂಡು ಫೈರ್ ಆಗುತ್ತೆ. ಫೈರ್ ಆದಂತ ಸಂದರ್ಭದಲ್ಲಿ ಯಾರ ಗನ್ನಿಂದ ಅದು ಫೈರ್ ಆಯಿತು ಅನ್ನುವಂಥದ್ದು ಕೂಡ ಈಗ ಎಫ್ಎಸ್ಎಲ್ ನ ತಜ್ಞರು ಸಹ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಬುಲೆಟ್ ನ ಮ್ಯಾಗಝಿನ್ ಏನು ಉಳ್ಕೊಂಡಿರುತ್ತೋ ಅವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಈಗ ಎಫ್ಎಸ್ಎಲ್ ನ ತನಿಖೆ ಏನಿರುತ್ತೆ, ತನಿಖೆ ಕೂಡ ಪ್ರಾರಂಭವಾಗಿದೆ. ಕನಿಷ್ಠ ಇಲ್ಲಂದ್ರೂ 10 ರೌಂಡ್ ಫೈರ್ ಆಗುತ್ತೆ. ಅದರಲ್ಲೂ ಏನು ಸತೀಶ್ ರೆಡ್ಡಿ ಅನ್ನೋಂಥವ್ರು ಏನಿದ್ದಾರೆ ಕಾಂಗ್ರೆಸ್ ಮುಖಂಡರು, ಅವರ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು ಫೈರ್ ಮಾಡಿದ್ರು. ಆ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಯಾರಿಗೆ ಇದು ತಗಲ್ತು ಅಂದ್ರೆ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಗಲಾಟೆಯನ್ನ ಹತ್ತಿಕ್ಬೇಕು, ಅದನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ತೀರು ಹೋಗಿರುವಂತ, ಸಾವಪ್ಪಿರುವಂತ ಏನ್ ರಾಜಶೇಖರ್ ಯಾರಿದ್ದಾರೋ ಆತನಿಗೆ ಯಾರ ಗುಂಡು ತಗಲಿದೆ ಅನ್ನುವಂಥದ್ದನ್ನ ಈಗ ತಜ್ಞರು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಈ ರಸ್ತೆಯ ಪೂರ್ತಿ ಕೂಡ ಸಂಪೂರ್ಣವಾಗಿ ರಕ್ತಮಯವಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಗಲಾಟೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಿಂದ ಬಂದ್ರು, ಯಾವ ರೀತಿ ಆಯಿತು ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ದೃಶ್ಯ ಏನಿದೆಯಲ್ಲ, ಇಲ್ಲಿ
ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಅನೇಕ ಜನರು ಈ ಭಾಗದಲ್ಲಿ ಬಂದು ನಿಂತ್ಕೊಳ್ತಾರೆ. ಇಂಥ ನಿಂತ್ಕೊಂಡಿರೋಂಥ ಸಂದರ್ಭದಲ್ಲಿ ಅವರು ಎದುರಾಳಿಯಲ್ಲಿ ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಏನಿದ್ದಾರೆ ಅವರು ಸಹ ಅವ್ರ ಎದುರುಗಡೆಗೆ ನಿಂತ್ಕೊಂಡಿರ್ತಾರೆ. ನೀವು ಸಹ ಸಾಕಷ್ಟು ಸಿನಿಮಾ ರೀತಿಯಲ್ಲಿ ನೋಡಿರ್ತೀರಲ್ಲ, ಒಂದು ಕಡೆ ಇನ್ನೊಂದು ಗುಂಪು, ಇನ್ನೊಂದು ಕಡೆ ಮತ್ತೊಂದು ಕಡೆ ಗುಂಪು, ಯಾವ ರೀತಿಯಾಗಿ ಎರಡು ಗುಂಪುಗಳಿರುತ್ತೋ ಆ ಎರಡೂ ಗುಂಪುಗಳ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಪ್ರಾರಂಭ ಆಗ್ತಾ ಇದ್ದಾಗಲೇ ದಿಢೀರಿನೇ ಕಲ್ಲು ತೂರಾಟಗಳು ಪ್ರಾರಂಭ ಆಗುತ್ತೆ. ಕೆಲವೊಂದಿಷ್ಟು ಈ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದಿಷ್ಟು ಜನ ದೊನ್ನೆ ಮತ್ತು ಇವನ್ನೆಲ್ಲ ಇಟ್ಕೊಂಡಿರ್ತಾರೆ. ಆತ ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಏನಿರ್ತಾರೆ ಅವರು ಕೂಡ ದೊನ್ನೆ ಬೆಳಗ್ಗೆ ಈ ರೀತಿ ಇವ್ನು ಹಿಡ್ಕೊಂಡು ದಿಢೀರ್ ಅಂತ ಹೇಳ್ಬಿಟ್ಟು ಎರಡು ಕಡೆಯಿಂದ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟದ ಮಧ್ಯೆ ಈ ಗಲಾಟೆಯನ್ನ ಹತ್ತುಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡಾರಿಸುವಂತದನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಜನರನ್ನ ತಡೆಯುವಂತ ಕೆಲಸವನ್ನ ನಿಜಕ್ಕೂ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಮತ್ತು ಬಳ್ಳಾರಿಯ SP ಆದಂತ ಪ್ರವೀಣ್ ನುಜ್ಜೂರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ವಹಿಸಲಾಯಿತು. ಆದ್ರೆ ಗಲಾಟೆಯನ್ನ ಹತ್ತಿಕ್ಕುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೈರಿಂಗ್ ಏನಾಯ್ತು, ಆ ನಿಜಕ್ಕೂ ಫೈರಿಂಗ್ ಯಾರ ಕಡೆಯಿಂದ ಆಯ್ತು, ಯಾರ ಗನ್ನಿಂದ ಆಯ್ತು ಅನ್ನುವಂತ ತನಿಖೆ ಕೂಡ ಇದೀಗ ಪ್ರಾರಂಭವಾಗಿದೆ. ಜೊತೆಗೆ ಯಾರೆಲ್ಲ ಈ ಗಲಾಟೆಯಲ್ಲಿ ಭಾಗಿಯಾಗಿದ್ರು, ಅವರು ಎಲ್ಲಿಂದ ಬಂದಿದ್ರು, ಯಾರ ಕಡೆಯವರು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಇಂಚಿಂಚು ಹೋಗಿ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. CCTV ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ಪೊಲೀಸರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು FSL ನ ತಜ್ಞರು ಏನಿದ್ದಾರೆ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಡೆದಂತ ಈ ಗಲಾಟೆ ಏನಿದೆಯಲ್ಲ ನಿಜಕ್ಕೂ ಮರೆಯಕ್ ಆಗದೆ ಇರುವಂತಹ ಗಲಾಟೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ನಾವಿರುವಂತ ಸ್ಥಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದಿಂದ ಹಿಡಿದು 200 ಮೀಟರ್ ವರೆಗೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾವುದೇ ರೀತಿಯಾಗಿ 4 ರಿಂದ 5 ಜನರನ್ನ ಸೇರ್ಸೋಕೆ ಬಿಡ್ತಾ ಇಲ್ಲ. ಆ ರೀತಿ ಸೇರಿದ್ದು ಕೂಡ ಪೊಲೀಸರು ಕೂಡ ಅವರನ್ನ ಚೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.